ಯಾವತ್ತೂ ನಿಜ ಹೇಳಿದವರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರು. ಯಾರೂ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದೇನೋ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಭರತ್ ರೆಡ್ಡಿದೇನೋ, ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೇಕು. ಖಾಸಗಿ ಗನ್ಮ್ಯಾನಿಂದ ಅಂದರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಖಾಸಗಿ ಗನ್ಮ್ಯಾನಿಂದ ಬುಲೆಟ್ ಹಾರಿದ್ದು ಅಂತ ನೋಡಿ. ಪೊಲೀಸರು ಇಲ್ಲೇ ಇದ್ದಾರೆ, FIR ಫೈಲ್ ಆಗಿದೆ, ಎಲ್ಲನೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನೇನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ, ಒಂದು ಮಾತು ಮಾತಾಡಲ್ಲ. ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವ್ರು ಕೊಡ್ತಾನೆ, ನ್ಯಾಯ ದೇವತೆ ಕೊಡ್ತಾನೆ. ಹೊರಗಡೆಯಿಂದ ಕೂಡ ಜನ ಬಂದಿದ್ರು, ತೆಲಂಗಾಣ ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟೆ ಟೈಮ್. ಇಲ್ಲಿ ಅಂದರೆ ನನಗೆ ಅರ್ಥ ಆಗಿಲ್ಲ. ಬಳ್ಳಾರಿಯವರು ಬಿಟ್ಟು ತೆಲಂಗಾಣ ಆಂಧ್ರದಿಂದ ಕೂಡ ಇಲ್ಲಿ ಬಂದಿದ್ರು, ಅವ್ರು ಬಂದಿದ್ರು ಅನ್ನೋ ಒಂದು ಆರೋಪ ಇದೆ ಸರ್. ಅಂದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಧೈರ್ಯಸ್ಥರಿದ್ದಾರೆ. ಯಾರು ಎಂಥವ್ರು ಬಂದರೂ ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನೋ ಕರ್ಕೊಂಬರ್ಬೋದು. ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರವ್ರಲ್ಲ. ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿದೆ ಸರ್ ಈ ಘರ್ಷಣೆಯಲ್ಲಿ. ಅಮಾಯಕರ ಏನು ನ್ಯಾಯ ಸಿಗಬೇಕು ಸರ್? ನೋಡಿ, ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ ಮಾಡೇ ಮಾಡ್ತಾರೆ. ಅವನದು ಈ ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ, ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡಿಬಾರ್ದು ಅಂತೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅರ್ಜುನ್ ಕಾರ್ಯಕ್ರಮ ಆಗೋದು ನಿಜ. ಸರ್ಕಾರನೇ ಈ ಶೂಟೌಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾರೆ. ಅವ್ರ ಮಾತೆಲ್ಲ ಯಾರು ನಂಬ್ತಾರ್ರಿ? ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದ್ದೀನಿ. ಮತ್ತೆ ರಾಮುಲು ಈ ತರ ಕೇಳಿದಾನೆ, ಜನಾರ್ದನ್ ರೆಡ್ಡಿ ಸುಳ್ಳು ಅಂತ ಹೇಳಿ ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದ್ಮೇಲೆ ಮತ್ತೆ ಅವರು ಈ ತರ ರಾಮುಲು ಹೇಳಿದಾನೆ. ಅವ್ರು ಸುಳ್ಳು ಹೇಳೋದ್ ಬಿಟ್ಟು ಏನ್ ಮಾಡಿದ್ದಾರೆ? ನಿನ್ನೆ ತಾವು ಮಾತಾಡಿದ್ರು ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ, ಏನ್ ಹೇಳಿದ್ರು ಸರ್? ನಾನು ಗೃಹ ಸಚಿವರ ಹತ್ರ ಮಾತಾಡ್ಲಿಲ್ಲ. ಮಾಹಿತಿ ಏನಾದ್ರು ಕೇಳಿದ್ರು ಸರ್? CM ಆಗ್ಲಿ DCM ಆಗ್ಲಿ ಬಳ್ಳಾರಿ ಘಟನೆ ಬಗ್ಗೆ? DCM ಸಾಹೇಬರು ಮಾಡಿದ್ರು, ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದ್ರು. ಎಲ್ಲರೂ ನೀನೇನು ನೋಡಪ್ಪ ಇವತ್ತು ಒಳ್ಳೆ ಎದಕ್ಕೆ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನ್ಯಾಯ ನಿಮ್ಮ ಜೊತೆಗಿದೆ ಅಂತ ಹೇಳಿ. ಸರ್ಕಾರದಿಂದ ಇರುತ್ತೆ, ನನ್ನ ಕಡೆಯಿಂದ ಇರುತ್ತೆ. ದಯಮಾಡಿ ಇವತ್ತು ಕ್ರಿಮೇಶನ್ ಆಗಲಿ, ನಾಳೆ ಅರ್ಜುನ್ ಕಾರ್ಯಕ್ರಮ ಆದ್ಮೇಲೆ ಮಾತಾಡ್ತೀನಿ.